ಇಂಗ್ಲೀಷು ಆ್ಯಂಡ್ ಸೋಷಿಯಲ್ ಸ್ಟಡೀಸ್ ಇವ್ರು ಮಾಡಿರ್ತಕ್ಕಂಥ ಅಚೀವ್ಮೆಂಟ್ ಅಂದರೆ ಹೆಡ್ ಮಾಸ್ಟರ್ಸ್ ಆಗಿ ಶಕ್ತಿನಗರದಲ್ಲಿ ಕೆಲಸವನ್ನು ನಿರ್ವಹಿಸಿ ಅಂಬಿಕಾನಗರದಲ್ಲಿ ಕೂಡ ಹೆಚ್ಚಿನ ಕೆಲಸವನ್ನು ನಿರ್ವಹಿಸಿ ನಿವೃತ್ತಿಯನ್ನು ಹೊಂದಿರ್ತಾರೆ. ಇಲ್ಲಿ ನೋಡಿ 29 ಡಿಸೆಂಬರ್ 1986ರಿಂದ ಹೈಸ್ಕೂಲ್ ಟೀಚರ್ ಆಗಿ ಜಾಯ್ನ್ ಆಗಿದ್ದಾರೆ. 20 ವರ್ಷ RTPS ಸ್ಕೂಲಲ್ಲಿ ಶಕ್ತಿನಗರದಲ್ಲಿ 13 ವರ್ಷ ಲೋಕಪಾಲ್ ಹೈಸ್ಕೂಲಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಇವರಿಗೆ ಬೆಸ್ಟ್ ಟೀಚರ್ ಅವಾರ್ಡ್ ಬಂದಿದೆ. ಚಪ್ಪಾಳೆ ಬಂದೆ. ಊಟಕ್ಕೆ ಹೊರನಾಡು ಚಂದ, ತೋಟಕ್ಕೆ ಶೃಂಗೇರಿ ಚಂದ. ಎಲ್ಲರೂ ಒಪ್ಕೋತಾರೆ. ಬಟ್ ಇವತ್ತು ನಾನು ಇಂಗ್ಲೀಷ್ ಟೀಚರ್ ಆಗಿ ನಿಂತ್ಕೊಂಡಿದ್ದೀನಿ ಅಂದರೆ ಅವೇ ಕಾರಣ. ಸೊ ಆಲ್ ದ ಕ್ರೆಡಿಟ್ ಗೋಸ್ ಟು ಅವರ್ ಕ್ಲಾಸ್ ಟೀಚರ್ ಸವಿತಾ ಫಾತಿಮಾ ಮ್ಯಾಮ್. ಸೊ ಇವ್ರ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಟ್ಟೆ ನಾನು. ಹುಟ್ಟಿದ್ದು ಜನವರಿ 1988 ಶಕ್ತಿನಗರ. ಕೆಲಸ ಮಾಡಿದ್ದು ಇವಾಗ ಈ ಥರ ಇದೆ. ಶಕ್ತಿನಗರ PS ಪ್ರೈಮರಿ ಸ್ಕೂಲಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು. 22 ವರ್ಷ ಸರ್ವಿಸ್ ಮಾಡಿದ್ದಾರೆ, ದ ಗ್ರೇಟೆಸ್ಟ್ ಪೀರಿಯಡ್. ಈಗ ಪ್ರೆಸೆಂಟು ಬ್ಯಾಂಗ್ಳೂರಿನಲ್ಲಿ ರಿಸೆಪ್ಷನಿಸ್ಟ್ ರಿಟೈರ್ಡ್. ಸಬ್ಜೆಕ್ಟ್ಸು ಎಲ್ಲ ಪ್ರೈಮರಿ ಅಂದರೆ ಗೊತ್ತಿದೆ, ಆಲ್ ಇನ್ ಒನ್ ಎಲ್ಲ ಸಬ್ಜೆಕ್ಟ್ಸ್ಗಳನ್ನು ಪಾಠ ಮಾಡಿದ್ದಾರೆ. ಈಗ 2019ರಿಂದ ನಿವೃತ್ತಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಕೈ ಬಿಡು ಶಿವನಂತೆ ಜ್ಞಾನದಾರಿ ತೋರುವೆ ನೀನು, ಅನಂತ ಪ್ರೀತಿಯಿಂದ ಜಗತ್ತನ್ನು ಬೆಳಗುವೆ ನೀನು, ಅನಂತ ಪ್ರೀತಿಯಿಂದ ಬೆಳಗುವ ದೀಪವಾದೆ ನೀನು, ಗುರುವೇ ಅನಂತ ಗುರುವೇ ನೀನಿನ ಇವಾಗ ನಾನು ಫೋಟೋಗಳನ್ನು ನೋಡಿದ್ದೇನೆ ಗುರುಗಳಿಗೆ. ಇವರು ಸದಾ ಹೀಗೆ ದೇವಸ್ಥಾನ ಬರ್ತಾ ಇರಲಿ, ಆರೋಗ್ಯವಾಗಿರಲಿ. ಇವರು 1994-95ರಲ್ಲಿ KPCಯಲ್ಲಿ ಸರ್ವೀಸನ್ನು ಆರಂಭಿಸಿ 25ರಲ್ಲಿ ಏಪ್ರಿಲ್ ರೀಸೆಂಟ್ಲಿ ರಿಟೈರ್ಮೆಂಟ್ ಘೋಷಿಸಿದರು. ಇವರು ಕೆಲವು 4 ವರ್ಷಗಳು 87ರಿಂದ 91ರವರೆಗೆ. ನಂತರ ಡಿ ಯಲ್ಲಾಪುರ ಗ್ರಾಮಕ್ಕೆ ಮುಖ್ಯ ಉಪಾಧ್ಯಾಯರಾಗಿ ಬಡ್ತಿ ಹೊಂದಿ 2001ರಿಂದ 2021ರವರೆಗೂ 19 ವರ್ಷಗಳ ಸುದೀರ್ಘ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರಿಗೆ ಸಂದಂತ ಪ್ರಶಸ್ತಿಗಳು 2001ರಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಯುಕ್ತ. RTPS ನಲ್ಲಿ ಇವರು ಅಚೀವ್ಮೆಂಟ್ ಸೂಪರ್ವೈಸರ್ ಆಗಿ 7 ವರ್ಷಗಳು ಸೇವೆಯನ್ನು ಸಲ್ಲಿಸಿದ್ದಾರೆ. ಮ್ಯಾಥ್ಸ್ ಅದರಲ್ಲಿ ನಿವೃತ್ತಿ ಜೀವನವನ್ನು ನಿರ್ವಹಿಸುತ್ತಿದ್ದಾರೆ. ಸ್ಮಾರ್ಟ್ ಮತ್ತು ಫಿಲಿಂ ಇಂಡಸ್ಟ್ರಿಯ ಯಾರು ರಾಜೇಶ್ ಕನ್ನಸ್ ಇವತ್ತು ಹಾಗೆ ಇದ್ದಾರೆ. ಅವರು 1987ರಲ್ಲಿ ಪ್ರೈಮರಿ ಸ್ಕೂಲ್ ಇಲ್ಲಿ ಸೇವೆ ಸಲ್ಲಿಸಲು ಪ್ರಾರಂಭಿಸಿ 2009 ಮತ್ತು
ಓಕೆ ರೆಡಿ. ಎದೆಯ ಹಣತೆಯಲ್ಲಿ ನಮ್ಮ ಕರೆಗೆ ಹೋಗ್ಬಂದು ಇವತ್ತು ಇಲ್ಲಿ ಬಂದಿದ್ದಕ್ಕೆ ಧನ್ಯವಾದಗಳು. ಜವಾಹರ್ ಸರ್ ಅವರು ತಮ್ಮ ಶಿಕ್ಷಣದಲ್ಲಿ MBA, BEd, LLB, PhD, PM ಮತ್ತು IR ಅಲ್ಲಿ ಮತ್ತು 1990 ಮತ್ತು 94ರಲ್ಲಿ ಇವರು ತಮ್ಮ ಸೇವೆಯನ್ನು ಆರಂಭಿಸಿದ ಶಕ್ತಿ ಸ್ಕೂಲ್ನಲ್ಲಿ KPCS ಸ್ಕೂಲ್ನಲ್ಲಿ ಇವರು disconnected. ಅಣ್ಣ ಕೈ ಬಿಡಿ. ಸರ್ ಇಲ್ಲಿ ನೋಡಿ. ಎಂದು ಹಿಂದೆಂದೂ ನಾವು ನಿಮಗಾಗಿ, ನೀವು ನಮಗಾಗಿ. ಹೆಸರಲ್ಲೇ ಗೊತ್ತಾಗಿದೆ ಅಂತ ಅನ್ಕೋತೀನಿ. ವಿಮಲಾ ಮೇರಿ ಮೇಡಮು 2ನೇ ಜನವರಿ 1990 ಶಕ್ತಿನಗರದಲ್ಲಿ ಟೀಚಿಂಗ್ ಮಾಡ್ತಾ ಇದ್ದ ಸಬ್ಜೆಕ್ಟು ಇಂಗ್ಲೀಷ್ ಆ್ಯಂಡ್ ಸೋಷಿಯಲ್ ಸೈನ್ಸು. ಇದೇನು ಜೋಗ್ ಫಾಲ್ಸ್. ಸೊ ಜೋಗ್ ಫಾಲ್ಸ್ ಹೇಗೆ ಪ್ರಪಂಚದ ಅದ್ಭುತನೋ ಹಾಗೆ ಏಷ್ಯಾದಲ್ಲೇ ಅತ್ಯಂತ ಎತ್ತರದಿಂದ ಧೂಕುವ ಜಲಪಾತನೋ ಹಾಗೆಯೇ ಮೇಡಮ್ ಈಸ್ ಕಲಿಸಿದ ಡ್ರಿಲ್ಗಳು, ಲೇಜಿಮ್, ಡೆಂಬಲ್ ಇನ್ನೂ ನೆನಪಿಗೆ ಬರ್ತಾ ಇರುತ್ತದೆ. ಇವರು 1985ರಲ್ಲಿ KPCL RTPS ಪ್ರೈಮರಿ ಸ್ಕೂಲ್ ಟೀಚರ್ ಆಗಿ ಸೇವೆ ಸಲ್ಲಿಸಲು ಪ್ರಾರಂಭಿಸಿದರು. ಇಂಜಿನಿಯರಿಂಗ್ ಇರ್ತಾರೆ, ಟೆಕ್ನಾಲಜಿ ಇಲ್ಲ, ಆದರೆ ಶಿಕ್ಷಕರು ಇರ್ತಾರೆ. ಹೇಳ್ರಿ, ಇವರು ಸೇವೆಯನ್ನು ಮಾಡಿರ್ತಾರೆ ಶಕ್ತಿನಗರದಲ್ಲಿ ಮತ್ತು ಮಾಸ್ತಿಕಟ್ಟೆಯಲ್ಲಿ 2009ರಿಂದ 2017ವರೆಗೆ ಸೇವೆಯನ್ನು ಸಲ್ಲಿಸಿರ್ತಾರೆ. ಇವರು ಕಲಿಸಿದ ವಿಷಯ ಅಂತಂದರೆ ಇಂಗ್ಲೀಷ್ ಮತ್ತು ಸೋಷಿಯಲ್. ಇವರು ಇವಾಗ ನಿವೃತ್ತಿ ಜೀವನವನ್ನು ಕಲಬುರಗಿಯಲ್ಲಿ ನಿರ್ವಹಿಸುತ್ತಿದ್ದಾರೆ. ಕೈ ಬಿಡ. ಓಕೆ ಹೇಳಿ. ಇಲ್ಲಿ ನೋಡಿ ಮ್ಯಾಮ್, ಇಲ್ಲಿ ನೋಡಿ. KPCಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಾರೆ. ಹಿಂದಿ ಗೆಸ್ಟ್ ಲೆಕ್ಚರ್ ಆಗಿದ್ದಾರೆ. ಪ್ರಸ್ತುತ ಈಗ ಗುಲ್ಬರ್ಗದಲ್ಲಿ ಅವರು ತಮ್ಮ ನಿವೃತ್ತಿ ಜೀವನವನ್ನು ಫ್ಯಾಮಿಲಿ ಜೊತೆ ಸಂತೋಷದಿಂದ ಕಳೆಯುತ್ತಾರೆ. ಹೆಸರು ಬರೋ ವಿದ್ಯೆ ಬರುತ್ತೆ, ಬಾಳು ಬೆಳಗಲಿಕ್ಕೆ. ಈಗ ನಾನು ಸುಂದರಮ್ಮ ಮೇಡಮ್ ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಇವರು ಕೆಲಸಕ್ಕೆ ಸೇರಿದ 1987ರಲ್ಲಿ ಕೆಲಸಕ್ಕೆ ಸೇರಿದ್ದಾರೆ. ಇವರು ಸೇವೆ ಸಲ್ಲಿಸಿದಂಥ ಸ್ಥಳಗಳು ಶಕ್ತಿನಗರದಲ್ಲಿ 28 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿರ್ತಾರೆ. ಜೋಗ್ ಫಾಲ್ಸಲ್ಲಿ ಕೂಡ 5 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿರ್ತಾರೆ. ಇವರು ಈಗ ರಿಟೈರ್ಮೆಂಟ್ ಆಗಿ ಈಗ ಯರ್ಮನ್ಸ್ ಕ್ಯಾಂಪ್ನಲ್ಲಿ ತಮ್ಮ ನಿವೃತ್ತಿ ಜೀವನವನ್ನು ತಮ್ಮ ಫ್ಯಾಮಿಲಿ ಕುಟುಂಬದವರಿಗೆ 1980ನೇ ಇಸ್ವಿಯಿಂದ ಸರ್ವಿಸ್ ಶುರು ಮಾಡಿದ್ದಾರೆ. ಇವರು 18 ವರ್ಷ ಶಕ್ತಿನಗರ RTPS ಸ್ಕೂಲಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದಾರೆ. 13 ವರ್ಷ ಮಸ್ತಿಕಟ್ಟೆಯಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಆಮೇಲೆ ಇವರು ಕಲಿಸಿದಂಥ ವಿಷಯಗಳು ಕನ್ನಡ ಮತ್ತು ಗಣಿತ. ಇವರು 2021ರಲ್ಲಿ ರಿಟೈರ್ ಆಗಿದ್ದಾರೆ. ಇವರು ಸದ್ಯಕ್ಕೆ UPGಯಲ್ಲಿ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಧನ್ಯವಾದಗಳು ಸರ್. ಚಂದನ
ಜೀವನ ನೀಡಿರೋ ಗುರುಗಳು ನಮ್ಮ ಗುರುಗಳು. ತಗ್ಗಿಸುವುದು ಎನ್ನುವ ಸಂದೇಹನಿಗೂ ಮೆಚ್ಚಿನ ಕವಿಗಳು ಕನ್ನಡ ಕಂಡರೆ ಕಣ್ಣಿಗೆ ಒತ್ತಿಕೋ ಅಕ್ಷರ ಅಂದರೆ ಅನ್ನಕ್ಕಿಂತ ದೊಡ್ಡ ಗಂಗ ಪ್ರತಿ ಬಾರಿ ತಾಳ್ಮೆ ಪಾಠ ಕಲಿಸೋರೇ ಗುರುಗಳು ನಮ್ಮ ಗುರುಗಳು. ಜಗತ್ತಿನಲ್ಲಿ ನಿಸ್ವಾರ್ಥ ಸೇವೆ ಅನ್ನೋದು ಇದು ಒಂದೇ ರೀತಿಯಲ್ಲಿ ಕನ್ನಡದ ಬಗ್ಗೆ ನೀವು ಬಹಳ ಚೆನ್ನಾಗಿ ಹೇಳ್ಬೋದು. ನಮ್ಮ ಒಂದು ಸ್ಥಾನ ಮಟ್ಟ ಹೆಚ್ಚುತ್ತೇವೆ. ನಾವೆಲ್ಲರೂ ಚಿರಋಣಿಯಾಗಿದ್ದೇವೆ. ನನ್ನ ಹಿಂದಿನ ಗುರುವಿನ ನಾವು ನೆನಪಡ್ತೀವಿ. ಜಸ್ಟ್ ಮೂವ್ ಇಲ್ಲ ಆಗುತ್ತೆ ಎಲ್ಲರೂ ಮಂತ್ರ ಮುದ್ರನಾಗಿ ಮಾಡಿಸ್ಬಿಟ್ಟು ಇತಿಹಾಸದಲ್ಲಿ ಆದ ತಪ್ಪು ತಿಳಿಸುತ್ತಾ ನಮ್ಮೆಲ್ಲ ನಾವೇ ರೂಪಿಸೋ ಋಷಿಗಳು ಭೂಗೋಳದಲ್ಲಿ ದಕ್ಷಿಣದಲ್ಲಿ ತುಂಬಿದ ವಿಜ್ಞಾನ ಜ್ಞಾನ ತಿಳಿಸಿದ ಹಿರಿಯರು ಮಾನವ ಲೋಕಕ್ಕೆ ಸತ್ಯದ ಶಾಂತಿಯ ಸ್ನೇಹದ ಪ್ರೀತಿಯ ಮಾರ್ಗದರ್ಶಿ ಮಾರ್ಗಸೂಚಿ ಗುರುಗಳೇ. ನೂರು ಜನ್ಮ ಗುರುಗಳು ತೀರಲ್ಲ ನಮೋ ನಮ ಗುರುಗಳೇ. ಖಂಡನೆ ದಂಡನೆ ನೆಪ ಮಾತ್ರದಂತಿದೆ, ನಿಜ ಪ್ರೀತಿ ನಿಮ್ಮಲ್ಲಿ ತುಂಬಿದೆ ಎನ್ನುತ್ತಾ ಶಕ್ತಿ ಬೈಲೊಂಬೆಗೆ ಮಾಡೋ ಬಗ್ಗೆ ಹೇಳ್ತಾ ಇದ್ದೀನಿ. ಇವರು 1985ರಲ್ಲಿ ಶಕ್ತಿನಗರದಲ್ಲಿ ಸೇವೆಯನ್ನು ಸಲ್ಲಿಸುತ್ತಾರೆ. ಹಲವಾರು ಒಂದು ಜಿಲ್ಲೆಗಳ ಸೇವೆಯನ್ನು ಸಲ್ಲಿಸುತ್ತಾರೆ. ಇವರು ಒಟ್ಟು 30 ಮಾಡಿರ್ತಾರೆ. ಶಕ್ತಿನಗರ ಪ್ಲಸ್ ಬಳ್ಳಾರಿ ಪ್ಲಸ್ ಜೋಪಾರ್ ಪ್ಲಸ್ ಅಂಬಿಕನಗರ ಇಷ್ಟು ಒಂದು ಊರಿನಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿರ್ತಾರೆ.
सिद्धिर्भवतु मे सदा सिद्धिर्भवतु मे सदा सिद्धिर्भवतु मे सदा
ಥ್ಯಾಂಕ್ ಯು. ಶ್ರೀಯುತ ಎಸ್ ಮಲ್ಲೇಶಪ್ಪ ಗುರುಗಳು ಸಂಗೀತವನ್ನು ಕಲಿಸ್ತಾ ಇದ್ದರು. ಇವರು 1985ರಲ್ಲಿ ಶುರು ಮಾಡಿ 2019ರಲ್ಲಿ ರಿಟೈರ್ಮೆಂಟ್ ತಗೊಂಡಿದ್ದಾರೆ. ಇವರು ದೇಶಭಕ್ತಿ ಗೀತೆ, ಭಾವಗೀತೆ, ಜಾನಪದ ಗೀತೆಗೆ ಹೆಸರುವಾಸಿಯಾಗಿದ್ದಾರೆ. ಇವರ ಶಿಷ್ಯರುಗಳು ರಾಜ್ಯ ಮಟ್ಟದ ಸ್ಪರ್ಧೆಗೆ ಭಾಗವಹಿಸಿದ್ದಾರೆ. ಮತ್ತು ಗುರುಗಳು ಪಡೆದುಕೊಂಡಿದ್ದಾರೆ. ತುಂಬ ಧನ್ಯವಾದಗಳು. ನೀವು ಮುಂದೆ ತುಂಬ ಹಿಂದಿ ಸಬ್ಜೆಕ್ಟ್ ಗುರುಗಳೇ ಧನ್ಯವಾದಗಳು. ನೀವು ಮುಂಬರುವುದು ನಮಗೆ ಸಂತೋಷವಿದೆ. ಜಗದಾಭರಣ ಸರ್ ಅವರಿಗೆ ಗೌರವ ಸನ್ಮಾನವನ್ನು ಮಾಡಿರ್ತಕ್ಕಂಥ ಸುರೇಶ್ ಚೆಗುಟಿ ಹಾಗೂ ಸುಗುರಪ್ಪ ಕೊಂಡಾರ್, ರಾಘವೇಂದ್ರ ತಾಪ್ಲೇಕರ್ ಅವರಿಗೆ ಧನ್ಯವಾದಗಳು. ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಇವರು ಡ್ರಾಯಿಂಗ್ ಟೀಚರ್, ಕಲಾವಿದ. ಅವ್ರ ಅಂಗಡಿಯಲ್ಲಿ ವಿಭೂತಿ ಕುಂಕುಮ ತಗೊಂಡು ಹೋಗೋದು. for the Southeast Asian countries, ಆಗ್ನೇಯ ಏಷ್ಯನ್ ದೇಶಗಳು ಒಟ್ಟು 11 ದೇಶಗಳಲ್ಲಿ ಈ ರೀಜನ್ನಲ್ಲಿ ಬರುತ್ತವೆ. ಕಳೆದ 12 ವರ್ಷಗಳಿಂದ ಇವರು ಮಲೇಷ್ಯಾ ದೇಶದ ರಾಜಧಾನಿಯಾದ ಕುಲಾಲಂಪುರ್ನಲ್ಲಿ ತಮ್ಮ ಕುಟುಂಬ ಸಮೇತ ಸೈನ್ಸ್ ಮತ್ತು ಮ್ಯಾಥ್ಸ್ ಕಲಿಸ್ತಾ ಇದ್ದಾರೆ. ಅವರು ಹೇಳ್ತಾರೆ, ಇವರು 1ರಿಂದ 10ನೇ ತರಗತಿವರೆಗೆ ಇಲ್ಲೇ ದೇವಸ್ಥಾನರು ಹೈಸ್ಕೂಲಲ್ಲಿ ದೇವಸ್ಥಾನ ಮಾಡಿದ್ದಾರೆ. ಇವರು 2007ರಿಂದ NIS ಏಜೆಂಟ್ ಆಗಿ ಸೇವೆ ಸಲ್ಲಿಸಿದ್ದಾರೆ ಹಾಗೂ 2009ರಿಂದ ಗ್ರಾಮ ಪಂಚಾಯತಿ ದೇವಸ್ಥಾನ ವಸೂಲಿದಾರರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರಿಗೆ ಬಂದಿರತಕ್ಕಂಥ ಪ್ರಶಸ್ತಿಗಳು ರಂಗಭೂಮಿ ಕ್ಷೇತ್ರದಲ್ಲಿ 1/6/1989ರಲ್ಲಿ ಯಲ್ಲಾಪುರದಲ್ಲಿ ನೀಡಿರುತ್ತಾರೆ. ಇವರು ಕಲಿತ ಶಾಲೆ 3ನೇ ತರಗತಿಯಿಂದ 10ನೇ ತರಗತಿವರೆಗೆ ಆರ್ಟಿಫಿ ಶಾಲೆಯಲ್ಲಿ ಓದಿರುತ್ತಾರೆ. ಇವರ ವಿದ್ಯಾಭ್ಯಾಸ MA BEd ಅನ್ನು ಮುಗಿಸಿದ್ದಾರೆ. ಹೀಗೆ 2002ರಲ್ಲಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಕೋಲಾರ ಇಲ್ಲಿ ಸರ್ಕಾರಿ ನೌಕರನಾಗಿ ಸೇವೆ ಅವರು ಸಮಾಜ ಸೇವೆಯಲ್ಲಿ ತೊಡಗಿದ್ದಾರೆ. ಧನ್ಯವಾದ. ಸರ್ ಇಲ್ಲಿ ನೋಡಿ. 1/8/2002 ಗೊರೆಬಾಳದಲ್ಲಿ ಅದಾದ ನಂತರ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿದ್ದಾರೆ. ಅದಾದ ನಂತರ 2015ರಿಂದ ಇವರಿಗೆ ಪ್ರಮೋಷನ್ ಆಗ್ತದೆ. GSS ನಿರ್ಮಾಣಿ ಅಲ್ಲಿ ಇವರು ಪ್ರಮೋಷನ್ ಆಗಿ ಹೈಸ್ಕೂಲ್ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರ ಎಜುಕೇಶನ್ MA BEd ಅವಾರ್ಡ್ ಬೆಸ್ಟ್ ಟೀಚರ್ ಅವಾರ್ಡ್. ಸ್ವಲ್ಪ ಮುಂದೆ ಬನ್ನಿ. ಮೇ 2011 ಬೋಧಿಸುವ ವಿಷಯ ಇಂಗ್ಲಿಷ್ ಹಾಗೂ ಸಮಾಜ ವಿಜ್ಞಾನ.
ದೇವಸೂರಲ್ಲಿ 7ನೇ ತರಗತಿವರೆಗೆ ಓದಿದ್ದಾರೆ. ಹೈಸ್ಕೂಲ್ ಶಕ್ತಿನಗರದಲ್ಲಿ ಓದಿದ್ದಾರೆ. ಇವರು ತಾಲೂಕು ಪಂಚಾಯತಿ ಸದಸ್ಯರಾಗಿದ್ದರು. ತಾಲೂಕು ಪಂಚಾಯತಿಯ ಸಮನ್ವಯ ಸಮಿತಿಯ ಅಧ್ಯಕ್ಷರೂ ಆಗಿದ್ದರು. ಇವರು ನಮ್ಮ ಸಹಪಾಠಿಯ ಸಾಧಕರಾಗಿದ್ದಾರೆ. ಧನ್ಯವಾದಗಳು. ಮಾಯಾದೇವಿಯವರು ನನ್ನ ಸಹಪಾಠಿಗಳು, ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್, ಅವರಿಗೆ ಸನ್ಮಾನ. ಎಂಥ ಅದ್ಭುತವಾದ ಸಾಲಗಳನ್ನ ಬೇಂದ್ರೆಯವರು ಹೇಳ್ತಾ ಇದ್ದಾರೆ. ಹಾಗೆ ಈ ಗುರು ಶಿಷ್ಯರ ಒಂದೇನು ಪ್ರೀತಿ ಇದೆಯಲ್ಲ, ಅದನ್ನೆಲ್ಲ ಬೆಲೆ ಕಟ್ಟಕ್ಕೆ ಆಗೋದಿಲ್ಲ. ಯಾರಾದರೂ ಬೆಲೆ ಕಟ್ಟಿದ್ರೆ ಅವ್ರಿಗೆ ಹೇಳ್ತಾ ಇದ್ರು, ಒಲವೆಂಬ ಹೊತ್ತಿಗೆಯ ಓದು ಬಯಸುವ ನೀನು, ಒಲವೆಂಬ ಹೊತ್ತಿಗೆಯ ಓದಲು ಬಯಸುವ ನೀನು, ಬೆಲೆ ಎಷ್ಟೆಂದು ಕೇಳುವೆಯೋ ಹುಚ್ಚ. ಒಲವೆಂಬ ಹೊತ್ತಿಗೆ ಓದ ಬಯಸುವ ನೀನು, ಬೆಲೆ ಎಷ್ಟೆಂದು ಕೇಳುವೆಯೋ ಹುಚ್ಚ. ಹಗಲಿಗಳು ದುಡಿದರು. ಗುರುಪಾದ ಪದ್ಮಗಳ ಪೂಜಿಸೋಣ ಬನ್ನಿ, ಶಿಷ್ಯ ಸಾಗರದ ಬಿಂದು ಬಿಂದುಗಳೇ ಒಂದುಗೂಡಿ ಬನ್ನಿ, ಒಂದುಗೂಡಿ ಬನ್ನಿ. ವಿದ್ಯೆ ಕಲಿಸಿದ ಗುರುಪಾದ ಪದ್ಮಗಳ ಪೂಜಿಸೋಣ ಬನ್ನಿ, ಪೂಜಿಸೋಣ ಬನ್ನಿ. ಕ್ಷಣಗಳ ನವ್ಯ ನಮ್ಯ ಲಾಸ್ಯ ತರುಣ ರಂಗದ ಹರುಣ ಗೈತಿಹ ನವೋದಯದ ನಾಟ್ಯ, ಬಾಹು ಬಾಹುಗಳ ಸ್ಫುರಣಗೊಳಿಸುತ್ತಲಿ ನಲಿಯುತ್ತೀಗ ಬನ್ನಿ, ನಲಿಯುತ್ತೀಗ ಬನ್ನಿ. ವಿದ್ಯೆ ಕಲಿಸಿದ ಗುರುಪಾದ ಪದ್ಮಗಳ ಪೂಜಿಸೋಣ ಬನ್ನಿ, ಪೂಜಿಸೋಣ ಬನ್ನಿ. ಶಕ್ತಿಯಿಂದ ಅಭಿವ್ಯಕ್ತಗೊಳಿಸಿರೈ ದೇಶಭಕ್ತಿಯನ್ನು, ಸಪ್ತ ಮನಗಳಲ್ಲಿ ಸುಪ್ತವಾಗಿರುವ ದೇವದೀಪ್ತಿಯನ್ನು, ತ್ಯಾಗ ಸಾಹಸದ ಪುಷ್ಪಮಾಲೆಯನ್ನು ತಾಯಿಗೆ ತೊಡಿಸ ಬನ್ನಿ, ತಾಯಿಗೆ ತೊಡಿಸ ಬನ್ನಿ. ವಿದ್ಯೆ ಕಲಿಸಿದ ಗುರುಪಾದ ಪದ್ಮಗಳ ಪೂಜಿಸೋಣ ಬನ್ನಿ, ಪೂಜಿಸೋಣ ಬನ್ನಿ. ಮಾತೃಭೂಮಿಯಲ್ಲಿ ಛಿದ್ರಗೊಳಿಸುತ್ತಿದೆ ಕ್ಷುದ್ರ ಹರಿಯ ಸಂಚು, ಪ್ರಳಯ ರುದ್ರ ನುರಿಗಣ್ಣ ತೆರೆಸಿದೆ ಹರಿಸಿ ಪ್ರಖರ ಮಿಂಚು. ಶಸ್ತ್ರಶಾಸ್ತ್ರಗಳ ಅಸ್ತ್ರ ಚಾಲನೆಗೆ ಸಿದ್ಧರಾಗಿ ಬನ್ನಿ, ಸಿದ್ಧರಾಗಿ ಬನ್ನಿ. ವಿದ್ಯೆ ಕಲಿಸಿದ ಗುರುಪಾದ ಪದ್ಮಗಳ ಪೂಜಿಸೋಣ ಬನ್ನಿ, ಪೂಜಿಸೋಣ ಬನ್ನಿ. ಭರತ ಭೂಮಿಯಲ್ಲಿ ಭರತಿ ಬೋರಿನಲ್ಲಿ ದಿವ್ಯ ಪಾಂಚಜನ್ಯ, ಯೋಗ ಯಾಗಗಳ ತ್ಯಾಗ ಭೂಮಿಯಲ್ಲಿ ಜನಿಸಿದವರೇ ಧನ್ಯ. ನಾಡ ರಕ್ಷಣೆಗೆ
ಗುರುಪಾದ ಪದ್ಮಗಳ ಪೂಜಿಸೋಣ ಬನ್ನಿ. ಶಿಷ್ಯ ಸಾಗರದ ಬಿಂದು ಬಿಂದುಗಳೇ ಒಂದು ಕೂಡಿ ಬನ್ನಿ, ಒಂದು ಕೂಡಿ ಬನ್ನಿ. ವಿದ್ಯೆ ಕಲಿಸಿದ ಗುರುಪಾದ ಪದ್ಮಗಳ ಪೂಜಿಸೋಣ ಬನ್ನಿ, ಪೂಜಿಸೋಣ ಬನ್ನಿ, ಪೂಜಿಸೋಣ ಬನ್ನಿ, ಪೂಜಿಸೋಣ ಬನ್ನಿ. ಧನ್ಯವಾದ. ಚತುರ್ಥ ಮಿಸ್ ಕುಮಾರಾಣಿ ಇವ್ರು ಬಂದು ಸನ್ಮಾನ ಮಾಡಬೇಕಂತ ಕೇಳ್ಕೊಳ್ತೇವೆ. ಕುಮಾರಾಣಿ ಟೀಚರ್ ಉಮಾವತಿ ಗದಗ್ ಮಾಲಿಂಗಮ್ಮ ಅವರಿಗೆ ಸನ್ಮಾನ ಮಾಡಬೇಕಂತ ಕೇಳ್ಕೊಳ್ತೇವೆ. ಮಾಲಿಂಗಮ್ಮ ಅವರನ್ನೇ ಇವರು ಸಹ ಸನ್ಮಾನದಲ್ಲಿ ಪಾಲ್ಗೊಳ್ಳಬೇಕು. ಚಪ್ಪಾಳೆ ಚಪ್ಪಾಳೆ ಬರಲಿ, ಮಾಲಿಂಗಮ್ಮ ಅವರಿಗೆ ಚಪ್ಪಾಳೆ. KPC ಪ್ರೈಮರಿ ಸ್ಕೂಲಲ್ಲಿ ಓದಿದ್ರು, ಅವರೆಲ್ಲ ನೆನಪಿರಬೇಕು. ಈ ಮುಖಾಂತರ ಈ ಸನ್ಮಾನ ಸಮಾರಂಭದ ಮುಖಾಂತರ ಒಂದು ಅಣ್ಣ ಸ್ವಲ್ಪ ಕೂಡೋಣ. ಓಕೆ ರೆಡಿ ರೆಡಿ ಸೈಡ್ ಪ್ಲೇಸ್. ಲೈಟ್ ಓಕೆ
ರೆಡಿ 1 2 3 ಉದ್ರಬೇಕು ಸೌಂಡ್ ಮಾಡ್ಬೇಕು ಎಲ್ಲರೂ ಓಕೆ ಓಕೆ 1 2 3 ಸೌಂಡ್ ಇಲ್ಲಣ್ಣ ಓಕೆ ಥ್ಯಾಂಕ್ ಯು ಅಣ್ಣ ಅಣ್ಣ ವೆಯ್ಟ್ ಹಾಂ ಸ್ವಲ್ಪ ಹಿಂದೆ ಬರ್ರಿ ಅಂದೆ गजाननं भूतगणादिसेवितं कपित्तजम्बूफलसारं भक्षितम् उमासुतं शोकविनाशकारणं नमामि विघ्नेश्वर पादपङ्कजम् नमामि विघ्नेश्वर पादपङ्कजम्
ಹುಟ್ಟಿದವರೆಲ್ಲ ನಟ್ಟ ನಡುವೆ ಇಟ್ಟರಲ್ಲ ಕಣ್ಣು ಕೈ ಕಾಲು ಇಲ್ಲ ಬಡತನ ಬೆನ್ನ ಹತ್ತಿತಲ್ಲ ಬಡ ಹುಟ್ಟಿದವರೆಲ್ಲ ನಟ್ಟ ನಡುವೆ ಇಟ್ಟರಲ್ಲ ಬದುವಿನ ದೊರೆಯೇ ಅಂದರ ತರುವೆ ತಾಯಿರೋ ತಂದೆ ನಿನ್ನ ಪಾದಕ್ಕೆ ಶರಣಂಬೆ ಬದುವಿನ ಗಂಧರ್ವ ಅಂದರ ದೈವ ಬದುವಿನ ಗಂಧರ್ವ ಅಂದರ ದೈವ ಗುರು ಗುಂಡರಾಜರೇ ನೀವಿ ನನ್ನ ದೇವ ಗುರು ಗುಂಡರಾಜರೇ ನೀವಿ ನನ್ನ ದೇವ ಸ್ವಾಮಿಗಳು ತುಂಬಿರುವಾಗ ಇಲ್ಲಿ ಬದುಕುವುದೇ ನರಕ 3 ದಿನದ ನಮ್ಮ ಬದುಕ ನಾಳೆ ನನ್ನದೆನ್ನುವಾಗ ಸ್ವಾಮಿಗಳು ತುಂಬಿರುವಾಗ ಇಲ್ಲಿ ಬದುಕುವುದೇ ನರಕ 3 ದಿನದ ನಮ್ಮ ಬದುಕ ನಾಳೆ ನನ್ನದೆನ್ನುವಾಗ ಬದುಕಿನ ಮಟಕ ನೀ ಬರಬೇಕ ಅಕ್ಷರ ದರ್ಶನಕ ಬಾಳಲಿ ಮುಕ್ತಿಯ ಬಂದಾಗ ಬದುಕಿನ ಗಂಧರ್ವ ಅಂತರ ದೈವ ಬದುಕಿನ ಗಂಧರ್ವ ಅಂತರ ದೈವ ಗುರು ಗುಂಡರಾಜರೇ ನೀವೇ ನನ್ನ ದೇವ ಗುರು ಗುಂಡರಾಜರೇ ನೀವೇ ನನ್ನ ದೇವ ಸಾಲಿನ ಶಿಷ್ಯ ಬಳಗವೇ ಹಾಗೂ ನನ್ನ ಹೈಸ್ಕೂಲ್ ಗುರುಗಳು ಹಿರಿಯರು ಎಲ್ಲರೂ ಬಂದಿದ್ದಾರೆ. ಪಾಟೀಲ್ ಅಲ್ವಾಯಿ ಸರ್, ಗಡ್ಗಾಮ ಸರ್ ಎಲ್ಲರೂ ನಮ್ಮ ಅಭಿಮಾನಿಗಳ ಇರ್ತಾರೆ. ಈಗ ಅವರು ಬರೀ ಲೇಟಾಗಿ ಬಂದಿದ್ದಕ್ಕೆ ಸ್ವಲ್ಪ ಬೇಸರ ಮಾಡ್ಕೊಂಡ್ರು. ಅನಿವಾರ್ಯ ಕಾರಣದಿಂದ ಲೇಟಾಗಿ ಬಂದೆ ಸ್ವಲ್ಪ. ಆದ್ರೆ ಇವತ್ತು ಅವ್ರು ನನ್ನ ಹಾಡು ಕೇಳಬೇಕಂತ ಒಂದು ಕೂತಿದ್ದಾರೆ. ಆಮೇಲೆ ಈ ನಮ್ಮ ಶಿಷ್ಯಗಳಿಗೆ ತಿಳಿಸೋದು ಅಂತಂದ್ರೆ, ನೀವು ನಮ್ಮನ್ನು ಪ್ರತಿ ವರ್ಷ ಪ್ರತಿಯೊಂದು ಬ್ಯಾಚ್ನವ್ರನ್ನ ಸೇರಿ ನೀವು ಸಾಕಷ್ಟು ದುಡ್ಡು ಖರ್ಚು ಮಾಡ್ಕೊಂಡು ನಮ್ಗೆ ಒಳ್ಳೆ ಊಟ ಹಾಕಿ ನಮ್ಗೆ ಸನ್ಮಾನ ಮಾಡ್ತಾ ಇದ್ದೀರಲ್ಲ, ನಾವು ನಿಮ್ಗೆ ಎಷ್ಟು ಒಂದು ಆಶೀರ್ವಾದ ಮಾಡಿದ್ರು ಕಡಿಮೆನೆ. ಹೊರ ಮುಂದಿದ್ದಾರೆ ಗುರು ಕಾಯ್ತಾನಂತೆ. ನಾವು ಯಾವತ್ತೂ ನಿಮ್ಮನ್ನು ನಾವು ಕಾಯ್ತೀವಿ ಅಂತ ತಿಳ್ಕೊಂಡು ನೀವು ಎಷ್ಟು ನಮ್ಗೆ ಸನ್ಮಾನ ಮಾಡಿದ್ದು, ನಮ್ಗೆ ಊಟ ಮಾಡಿಸಿದ್ದು ಅದು ಯಾವತ್ತೂ ನಿಮಗೆ ವ್ಯರ್ಥ ಆಗೋದಿಲ್ಲ. ನಾವು ಯಾವತ್ತೂ ನಿಮ್ಮಿಂದ ಇದ್ದೇ ಇರ್ತೀವಿ ಅಂತ 100 ಸಲ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಹಾಗೆ ಇದಕ್ಕಿಂತ ಹೆಚ್ಚಿಗೆ ಏನು ಹೇಳಕ್ಕೆ ಪದ ಇಲ್ಲ. ಈಗ ನಿಮ್ಗೆ ಒಂದು ದೇಶಭಕ್ತಿ ಇದೆ. ನನ್ನ ಹೈಸ್ಕೂಲ್ ಗುರುಗಳ ಸಲುವಾಗಿ ಮತ್ತು ನಿಮ್ಮ ವಿದ್ಯಾರ್ಥಿಗಳ ಸಲುವಾಗಿ. ನೀವು ವಿದ್ಯಾರ್ಥಿಗಳಲ್ಲ ಅನ್ನಬಾರ್ದು, ಈಗ ದೊಡ್ಡವರಾಗಿದ್ದೀರಿ. ಆದರೂ ನೀವು ನಾವೊಂದು ಭಕ್ತಿ ಇಟ್ಕೊಂಡಿರಿ. ನಾವು ಶಿಷ್ಯರ ಭಾವನೆನ ನೀವು ಮುದುಕರಾದರೂ ಇಟ್ಕೊಳ್ಳೇಬೇಕಾದ ಕರ್ತವ್ಯ ಅದು ನಿಮ್ಮದು. ಹಾಗೆ ನಿಮ್ಗೆ ಒಳ್ಳೇದು ಮಾಡಪ್ಪ. ನೀವು ಪ್ರತಿಯೊಂದು ಬೇಸರ ನೀವು ಅಷ್ಟೇ ಅಲ್ಲ, ನೀವು ಎಷ್ಟು ದುಡ್ಡು ಖರ್ಚು ಇವತ್ತಿನ ಕಾಲದಾಗ ನಾವು ಲಕ್ಷ ರೂಪಾಯಿ ಪಗಾರ ಇದ್ದು ಸಹಿತ ನಾವು ಎಲ್ಲರೂ ಒಂದು 500 ರೂಪಾಯಿ ನಾವು ದೇಣಿಗೆ ಕೊಡ್ಬೇಕಾದ್ರೆ 12 ಯೋಚನೆ ಮಾಡ್ತೀವಿ. ಪಾಪ ನೀವು ವರ್ಷ ಹೀಗೆಲ್ಲ ಖರ್ಚು ಮಾಡಿ ನೀವು ಮಾಡ್ತೀರಿ ಅಂದಾಗ ನೀವೇಂತ ನಾವು ಇರ್ತೀವಿ, ನಿಮ್ಗೆ ಒಳ್ಳೇದು ಮಾಡೇ ಮಾಡ್ತೀವಿ. ಯಾವುದೇ ಒಂದು ರೂಪದಲ್ಲಿ ನೀವು ಒಳ್ಳೇದು ಆಗೇ ಆಗುತ್ತೆ ಅಂತ ಹೇಳ್ತಾ ಒಂದು ಚಿಕ್ಕದು ಒಂದು ಹಾಡು ಹಾಡ್ತೀನಿ. ಅದು ದೇಶಭಕ್ತಿಗೀತೆ ಮಾತ್ರ. ನಾನು ಬೇರೆ ಹಾಡು ಹಾಡೋದಿಲ್ಲ. ನಾವು ಬೇರೆ ಹಾಡು ಹಾಡ್ತೀವಿ. ಅವತ್ತೊಂದು ಆ ಬ್ಯಾಸಿನ ಅವ್ರದ್ದೊಂದು ಬೇರೆ ಹಾಡಿದ್ದೆ ಬೇಂದ್ರೆ ಅವ್ರದ್ದು. ಇವತ್ತು ನಿಮ್ಗೆ ಒಂದು ದೇಶಭಕ್ತಿ.
ನೆಟ್ಟ ಪ್ರೀತಿಯಿಂದ ಮನಕ್ಕೆ ಕೋಟಿ ಹೃದಯ ನೀಡುವಂತೆ ನೆಟ್ಟ ಪ್ರೀತಿಯಿಂದ ಮನಕ್ಕೆ ಕೋಟಿ ಹೃದಯ ನೀಡುವಂತೆ ನಮ್ಮ ತಾಯಿ ಭಾರತಿ ಅಮ್ಮ ನಿನಗೆ ಆರತಿ ನಮ್ಮ ತಾಯಿ ಭಾರತಿ ಅಮ್ಮ ನಿನಗೆ ಆರತಿ ಇಳೆಯ ತುಂಬುವಂತೆ ಮತ್ತೆ ನೀಲಿ ಮುಗಿಲಿನ ತರಕ್ಕೆ ಇಳೆಯ ತುಂಬುವಂತೆ ಮತ್ತೆ ನೀಲಿ ಮುಗಿಲಿನ ತರಕ್ಕೆ ಭಾರತದ ಕೀರ್ತಿ ಬೆಳೆಸುವಂತೆ ಬಾಲಮನಗೆ ನೀಡು ಸ್ಫೂರ್ತಿ ಭಾರತದ ಕೀರ್ತಿ ಬೆಳೆಸುವಂತೆ ಬಾಲಮನಗೆ ನೀಡು ಸ್ಫೂರ್ತಿ ನಮ್ಮ ತಾಯಿ ಭಾರತಿ ಅಮ್ಮ ನಿನಗೆ ಆರತಿ ಹೆಮ್ಮೆನೆಲದ ಮನುಜ ಕುಲದ ನಮಗೆ ನೀಡು ಸನ್ಮತಿ ನಮ್ಮ ತಾಯಿ ಭಾರತಿ ನಮ್ಮ ತಾಯಿ ಭಾರತಿ ನಮ್ಮ ತಾಯಿ ಭಾರತಿ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ಪರಿಪರಿಶಾಸ್ತ್ರವ ನೋಡಿದರಿಲ್ಲ ವ್ಯರ್ಥವಾಯಿತು ಬಕುತಿ ವ್ಯರ್ಥವಾಯಿತು ಬಕುತಿ ಗುರುವಿನ ಗುಲಾಮ ನಾಡುವ ತನಕ ದೊರೆಯದನ್ನ ಮುಕುತಿ ಗುರುವಿನ ಗುಲಾಮ ನಾಗುವ ತನಕ ದೊರೆಯದನ್ನ ಮುಕುತಿ ಆರು ಶಾಸ್ತ್ರವ ನೋಡಿದರಿಲ್ಲ ನೂರಾರು ಪುರಾಣವ ಮುಗಿಸಿದರಿಲ್ಲ ಆರು ಶಾಸ್ತ್ರವ ನೋಡಿದರಿಲ್ಲ ನೂರಾರು ಪುರಾಣವ ಮುಗಿಸಿದರಿಲ್ಲ ಸಾಧು ಸಂತರ ಕತೆ ಕೇಳಿದರಿಲ್ಲ ಧೀರನಂತೆ ತಿರುಗಿದರಿಲ್ಲ ಗುರುವಿನ ಗುಲಾಮ ನಾಗುವ ತನಕ ದೊರೆಯದನ್ನ ಮುಕುತಿ ಗುರುವಿನ ಗುಲಾಮ ನಾಗುವ ತನಕ ದೊರೆಯದನ್ನ ಮುಕುತಿ ಕೊರಳಲು ಮಾಲೆಯ ಧರಿಸಿದರಿಲ್ಲ ಬೆರಳಲು ಜಪ ಮಾಡಿ ಎಣಿಸಿದರಿಲ್ಲ ಶರೀರಕ್ಕೆ ಭಸ್ಮವು ಹಚ್ಚಿದರಿಲ್ಲ ಮರುಳನಂತೆ ತಿರುಗಿದರಿಲ್ಲ ಗುರುವಿನ ಗುಲಾಮ ನಾಗುವ ತನಕ ದೊರೆಯದನ್ನ ಮುಕುತಿ ಗುರುವಿನ ಗುಲಾಮ ನಾಗುವ ತನಕ ದೊರೆಯದನ್ನ ಮುಕುತಿ ನಾರಿಯ ಭೋಗ ಅಳಿಸಿದರಿಲ್ಲ ಶರೀರಕ್ಕೆ ಭಸ್ಮವ ಹಚ್ಚಿದರಿಲ್ಲ ನಾರದ ಪುರಂದರ ವಿಠಲನ ನೆನೆಯುತ್ತ ಮರೆಯುವ ಮನದಳು ಬೆರೆಯುವ ತನಕ ಗುರುವಿನ ಗುಲಾಮ ನಾಗುವ ತನಕ ದೊರೆಯದನ್ನ ಮುಕುತಿ ಗುರುವಿನ ಗುಲಾಮ ನಾಗುವ ತನಕ ಗುರುವಿನ ಗುಲಾಮ ನಾಗುವ ತನಕ ಗುರುವಿನ ಗುಲಾಮ ನಾಗುವ ತನಕ ದೊರೆಯದನ್ನ ಮುಕುತಿ
ಗುರುವಿನ 13 ಮನೆಯಲ್ಲಿ ವಾಸವಾಗಿದ್ದೆ ನಾನು. ಓಕೆ, ನನ್ನ ಮುಂದಿನ ಪರಿಚಯ ಈಗ ಬೆಂಗಳೂರಲ್ಲಿ ಇರ್ತೇನೆ. ಓಕೆ, ಓಪನ್ ಟೆಕ್ಸ್ಟ್ ಅಂತೇಳಿ ಕಂಪನಿ, ಅದರಲ್ಲಿ ಕೆಲಸ ಮಾಡ್ತೇನೆ. ಒಂದು ಶ್ಲೋಕ, ನನಗೆ ಕನ್ನಡ ಅಷ್ಟು ಚೆನ್ನಾಗಿ ಬರೋದಿಲ್ಲ, ನನ್ನ ತುದುಲ ನಡಿಯಿಂದ ಸ್ವಲ್ಪ ಸ್ವಲ್ಪ ಮಾತಾಡ್ತೇನೆ. ಏನಾದರೂ ವಾಕ್ಯದಲ್ಲಿ ಅಥವಾ ಶಬ್ದದಲ್ಲಿ ಕಡಿಮೆ ಆಗಿದ್ರೆ ಕ್ಷಮಿಸಿ. ಓಕೆ, ಪ್ರೇರಕ ಸೂಷಕಶ್ಚೈವ ವಾಚಕೋ ದರ್ಶಕಸ್ತಥಾ ಶಿಕ್ಷಕಃ ಬೋಧಕಶ್ಚೈವ ಷಡತೆ ಗುರುವ ಸ್ಮೃತ. The meaning of the inspirer, the guide, the speaker, the demonstrator, the teacher and the enlightener. These 6 are remembered as gurus. ಇವರೆಲ್ಲರೂ ನಮ್ಮ ಗುರುಗಳು ತರ. ಇದರಲ್ಲಿ ಒಬ್ಬೊಬ್ಬ ವ್ಯಕ್ತಿಯಿಂದ ಒಂದೊಂದನ್ನು ನಾವು ಕಲಿತೇವೆ. ಆಮೇಲೆ ನಮ್ಮ ಲೈಫಿನಲ್ಲಿ ನಾನು ಅನಿಸ್ಕೊಳ್ಳುವಂಥ 4 ಪಿಲ್ಲರ್ಸ್. ಒಂದು, ಗುರುಗಳಿಂದ ಪಡೆದ ಶಿಕ್ಷಣ, ಅಪ್ಪ ಅಮ್ಮದ ಆಶೀರ್ವಾದ, ದೇವರ ಕೃಪೆ ಮತ್ತು ನಮ್ಮ ಧರ್ಮ. ಅದರಲ್ಲಿ ಗುರುಗಳಿಂದ ತೆಗೆದುಕೊಂಡಂಥ ಶಿಕ್ಷಣ ನಮಗೆ ತುಂಬ ತುಂಬ ಅನಿವಾರ್ಯ. ಒಂದು ಸನ್ನಿವೇಶ, ನಾನು ಗುರುಗಳ ಹೆಸರು ಹೇಳುವುದಿಲ್ಲ, ಆಗಿರತಕ್ಕಂಥ ಒಂದು ಸನ್ನಿವೇಶ. ಒಂದು ಸಬ್ಜೆಕ್ಟಲ್ಲಿ ಹೋಮ್ವರ್ಕ್ ಬರ್ಕೊಂಡು ಬರಬೇಕಾಗಿತ್ತು. ಸೊ ಒಂದು ದಿವಸ ಲೇಟ್ ಆಯಿತು. ನನಗೆ ಗೊತ್ತಿತ್ತು ಆ ಹೋಮ್ವರ್ಕ್ ಬರ್ದಿರೋ ಬುಕ್ಸ್ ಎಲ್ಲಿ ಇಡ್ತಾರೆ ಅಂತ. ಸೊ ನಾನು ಹೋಮ್ವರ್ಕ್ ಬರೆದ್ಬಿಟ್ಟು ಅಲ್ಲಿ ಇಟ್ಬಿಟ್ಟೇನೆ. ನೆಕ್ಸ್ಟ್ ದಿವಸ ಮುಂಚೆ ಸರಿಗೆ ಗೊತ್ತಾಗಲಾರ್ದು, ಸರ್ ಹೆಸರು ಹೇಳೋದಿಲ್ಲ. ಓಕೆ, ಆ ನಂತರ ಕ್ಲಾಸ್ ನಡೀತಾ ಇತ್ತು. ಒಬ್ಬರು ಬಂದರು, ಕರೆದ್ರು, ಪ್ರದೀಪ ನಿನಗೆ ಕರೀತಾ ಇದ್ದಾರೆ ಒಬ್ಬರು ಸರ್ ಅಂತ. ಹೌದಾ, ಏನಕ್ಕೆ ಅಂತ ಗೊತ್ತಿಲ್ಲ. ಶಿಕ್ಷಕರ ರೂಮಿಗೆ ಹೋದೆ, ನನ್ನ ಬುಕ್ ಓಪನ್ ಆಗಿತ್ತು ಅಲ್ಲಿ. ಅಂದ್ಕೊಂಡೆ ನನಗೆ ಓದೇ ಬಿಡುತ್ತೆ ಈಗ ಅಂತ. ಆಮೇಲೆ ಅಂದ್ಕೊಂಡೆ, ಗೊತ್ತಾಗಿದೆ ನೀನು ಕಾಪಿ ಮಾಡಿದೀಯಾ, ನೀನೇ ಏನೋ ಮಾಡಿದೀಯಾ, ನಿನ್ನೆ ಇರಲಿಲ್ಲ ಬುಕ್ಕು ಅಂತ ಹೇಳ್ತಾರೆ ಅಂತೇಳಿ. ಆದರೆ ಅವರು ಇಲ್ಲಿ ವಿವೇಕ ಅವಿವೇಕನದ ಇದು ಹೇಳ್ತೀನಿ ಕೇಳಿ, ನಾನು ಎಷ್ಟು ವಿವೇಕ ಅಂದ್ಕೊಂಡಿದ್ದೆ ಅಂತ. ಆಮೇಲೆ ಅವ್ರು ಹೇಳಿದ್ರು, ಈ ಸಿಗ್ನೇಚರಿನಿಂದ ಯಾವ ಬುಕ್ಕಿಂದ ಸಿಗ್ನೇಚರ್ ನೋಡಿ ಮಾಡಿದೀಯಾ, ಕೋರ್ಸೋ ಬುಕ್ಕು ಅಂತ ಹೇಳಿದ್ರು. ಸೊ ಆ ಬುಕ್ಕನ್ನು ನೋಡಿದೆ, ನಾನು ಆ ಬುಕ್ಕನ್ನು ತೋರಿಸಿದೆ. ಆ್ಯಕ್ಚುಲಿ ನಾನು ಏನು ಮಾಡಿದ್ದೆ ಅಂದರೆ, ಎಲ್ಲ ಬುಕ್ ನೋಡಿಬಿಟ್ಟು ಯಾವುದು ಸಿಗ್ನೇಚರ್ ತುಂಬ ಈಸಿ ಇದೆ ಆ ಸಿಗ್ನೇಚರನ್ನು ನಾನೇ ಮಾಡಿದ್ದೆ. ಆಮೇಲೆ ಅವ್ರು ಹೇಳಿದ್ರು, ಆ ಹುಡುಗನಿಗೆ ಕರ್ಕೊಂಬ ಅಂತ ಹೇಳಿದ್ರು. ಅದು ಆ್ಯಕ್ಚುಲಿ ನಾನು ಕಾಪಿ ಮಾಡಿದ್ದ ಹುಡುಗ ಅವನು ಮಾಡಿದ್ದವು, ಸರ್ ಮಾಡಿದ್ದಲ್ಲ. ಸೊ ಅದರಿಂದ ಒಂದೇ ಬೀಳ್ತು ಅವತ್ತು. ಬಟ್ ಜೋಕ್ಸ್ ಅಪಾರ್ಟ್, ಅವರ ಕಷ್ಟ, ಅವರ ನಿಷ್ಠ, ಆಮೇಲೆ ಅವರ ತ್ಯಾಗ, ಅವರು ಕೊಟ್ಟಿರುವಂಥ ಶಿಕ್ಷಣ ನಮ್ಮನ್ನು ಇಲ್ಲಿವರೆಗೆ ತಗೊಂಡು ಬಂದಿದೆ. ನಾವು ಇಲ್ಲಿ ಈ ಸ್ಥಿತಿಗೆ ಇದ್ದೀವಿ ಅಂತಂದರೆ ಅವರೇ ಕಾರಣ. ನಮ್ಮ ತಂದೆ ತಾಯಿಗಿಂತ ಮುಂದೆ ಅವರೇ ಕಾರಣ. ಎಲ್ಲದರಲ್ಲೂ ನಮ್ಮನ್ನು ಸಹಾಯ ಮಾಡಿದ್ದಾರೆ. ಎಕನಾಮಿಕಲ್ ಆಗಲಿ, ಶಿಕ್ಷಣದಿಂದ ಆಗಲಿ, ಒಳ್ಳೆ ಫ್ರೆಂಡ್ಸ್ ಅಂತ ಅಂದ್ಕೊಂಡು ಆಗಲಿ, ನಮ್ಮ ಪರಿವಾರದವರು ಅಂತ ಅಂದ್ಕೊಂಡು ಆಗಲಿ, ಎಲ್ಲ ಕಡೆಯಿಂದನೂ ತುಂಬ ನಮ್ಮನ್ನು ಹೆಲ್ಪ್ ಮಾಡಿದ್ದಾರೆ.